ನವೆಂಬರ್ ಕ್ರಾಂತಿ ಚರ್ಚೆಯ ಬೆನ್ನಲ್ಲೇ ಕಿಚ್ಚೆಬ್ಬಿಸಿದೆ ಯತೀಂದ್ರ ಮಾತು. ಸತೀಶ್ ಜಾರಕಿಹೊಳಿ ನಾಯಕತ್ವಕ್ಕೆ ಯತೀಂದ್ರ ಜೈಕಾರ ಹಾಕಿದ್ದಾರೆ. ನಮ್ಮ ತಂದೆಯಂತೆ ಸತೀಶ್ ಪ್ರಗತಿಪರ ಚಿಂತನೆ ಹೊಂದಿದ್ದಾರೆ. ನಮ್ಮ ತಂದೆ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಈ ಸಮಯದಲ್ಲಿ ಪ್ರಗತಿಪರವಾದ ಸಿದ್ಧಾಂತ ಹೊಂದಿದವರಿಗೆ ಮಾರ್ಗದರ್ಶನ ನೀಡಲು, ನೇತೃತ್ವ ವಹಿಸಲು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂಥ ಜವಾಬ್ದಾರಿ ವಹಿಸಿಕೊಳ್ತಾರೆ. ಕಾಂಗ್ರೆಸ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರುವ ಎಲ್ಲರಿಗೂ ಮಾದರಿಯಾಗಿ ಮುನ್ನಡೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಯತೀಂದ್ರ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿಯ ಚರ್ಚೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಆಗ್ತಾನೇ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆಯೂ ಮಾತುಗಳಾಗ್ತಾ ಇವೆ. ಆಗೊಂದ್ಸಲ ಈಗೊಂದು ಸಲ ಶಾಸಕರು ಬೆಂಬಲಿಗರು ಆದಿಯಾಗಿ ಆಗೊಂದ್ಸಲ ಈಗೊಂದ್ಸಲ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಧಿಕಾರ ಬದಲಾವಣೆ ಆಗುತ್ತೆ ಅಂತ ಒಬ್ಬರು ಹೇಳ್ತಾರೆ, ಅಧಿಕಾರ ಬದಲಾವಣೆ ಆಗಲ್ಲ ಅಂತ ಹೇಳ್ತಾರೆ. ಈ ಎಲ್ಲದರ ನಡುವೆ ಜಾರಕಿಹೊಳಿ ಪರ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟ್ ಬೀಸಿರೋದು ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ರೇಸ್ನಲ್ಲಿ ಡಿಕೆ ಶಿವಕುಮಾರ್ ಮೊದಲಿಗರಾಗಿದ್ರು. ನಂತರದ ಸ್ಥಾನದಲ್ಲಿ ಜಾರಕಿಹೊಳಿ ಅವರ ಹೆಸರು ಇದೆ. ಸಿದ್ದು ಬಣದಿಂದ ಹಿಂಗಿದ್ದೊಂದು ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ ಅನ್ನೋ ಚರ್ಚೆಗಳು ಆಗಿಂದಾಗೆ ಹಲವರ ಮಧ್ಯೆ ಚರ್ಚೆಯಾಗಿರುವ ವಿಷಯ. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಏನಾದ್ರೂ ಕೊಡ್ತಾ ಇದೆಯಾ? ಸಿದ್ದರಾಮಯ್ಯ ಅವರ ಬಣದ ಪ್ಲಾನ್ ಏನಾದ್ರೂ ಇದು ರಿವೀಲ್ ಮಾಡ್ತಾ ಅನ್ನೋದು ಸದ್ಯಕ್ಕೆ ಮೂಡ್ತಾ ಇರೋ ಕುತೂಹಲ. ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಈಗ ಚರ್ಚೆ ಹುಟ್ಟು ಹಾಕಿದೆ. ನಮ್ಮ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ದಾರೆ. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಸೋದು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಸೋದು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಅತ್ತ ಡಿಸಿಎಂ ಸಂಕಲ್ಪ, ಇತ್ತ ಸಿಎಂ ಪುತ್ರನ ಹೊಸ ಜಪ. ನವೆಂಬರ್ ಕ್ರಾಂತಿ ಸುಳಿವು ಕೊಟ್ರ ಯತೀಂದ್ರ ಸಿದ್ದರಾಮಯ್ಯ ಮಾತಿನ ಮರ್ಮ ಏನ್ ಹಾಗಾದ್ರೆ? ಸತೀಶ್ ಜಾರಕಿಹೊಳಿ ನಾಯಕತ್ವದ ಮುನ್ಸೂಚನೆ ಏನಾದ್ರೂ ಕೊಟ್ರ? ಅಹಿಂದ ದಾಳ ಉರುಳಿಸಿದ್ರ ಸಿಎಂ ಪುತ್ರ ಯತೀಂದ್ರ? ದೊಡ್ಡ ಜವಾಬ್ದಾರಿಗೆ ರೆಡಿಯಾಗಿ ಅಂತ ಸಂದೇಶ ಏನಾದ್ರೂ ಕೊಟ್ರ? ಸಿಎಂ ಸಿದ್ದರಾಮಯ್ಯ ನಂತರ ಯಾರು ಅನ್ನೋ ಪ್ರಶ್ನೆಗೆ ಈ ಮೂಲಕ ಉತ್ತರ ಸಿಕ್ತ. ಪರೋಕ್ಷವಾಗಿ ಸತೀಶ್ ಸಿಎಂ ಆಗಲಿ ಅಂತ ಹೇಳಿದ್ರ ಯತೀಂದ್ರ. ಜಾರಕಿಹೊಳಿ ನಮ್ಮನ್ನ ಮುನ್ನಡೆಸ್ತಾರೆ ಅಂತ ಯತೀಂದ್ರ ಹೇಳಿದ್ಯಾಕ್ ಹಾಗಾದ್ರೆ? ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಸೋದು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಸಂಪರ್ಕದಲ್ಲಿದ್ದಾರೆ. ಬೆಳಗಾವಿಯಿಂದ ಅನಿಲ್ ಸಂಪರ್ಕದಲ್ಲಿದ್ದಾರೆ, ಮತ್ತೊಂದು ಕಡೆ ವಿದ್ಯಾ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ.
ಅನಿಲ್, ಇತ್ತೀಚಿನ ದಿನಗಳಲ್ಲಿ ನವೆಂಬರ್ ಕ್ರಾಂತಿ ಅಂತ ಎಲ್ಲರೂ ಮಾತಾಡ್ತಾರೆ. ಎರಡೂ ಬಣದ ನಾಯಕರು ಎರಡೆರಡು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಯತೀಂದ್ರ ಇವತ್ತು ಜಾರಕಿಹೊಳಿಯನ್ನ ಇನ್ನಿಲ್ಲದಂತೆ ಹಾಡು ಹೊಗಳಿದ್ದಾರೆ. ಅದರ ಜೊತೆಗೆ ತಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ ಸೂಚಿಸ್ತಾ ಇದ್ದಾರೆ ಇವರು? ನೀವು ರೆಡಿಯಾಗಿ ಅಂತ ಏನಾದ್ರೂ ಸಂದೇಶ ಕೊಡ್ತಾ ಇದ್ದಾರಾ? ಭಾವನಾ, ನೀವು ಗಮನಿಸಿರ್ಬೋದು, JDS ನಂತರ ಸಿದ್ದರಾಮಯ್ಯನವರು ಉಚ್ಚಾಟನೆ ಆದ ಬಳಿಕ ರಾಜ್ಯಾದ್ಯಂತ ಅಹಿಂದ ಸಮಾವೇಶಗಳನ್ನು ಮಾಡ್ತಾರೆ. ಪ್ರತಿ ಅಹಿಂದ ಮತಗಳನ್ನ ಕ್ರೋಢೀಕರಿಸುವ ತಂತ್ರ ಈ ಹಿಂದ ಸಮಾವೇಶದ ಹಿಂದೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು ಕೂಡ ಗುರುತಿಸಿಕೊಳ್ತಿರುವಂತದ್ದನ್ನು ಶಿಗ್ಗಾಮಿಯಲ್ಲಿ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಆಗಿರ್ಬೋದು ಅಥವಾ ಚಿಕ್ಕೋಡಿಯ ಲೋಕಸಭೆ ಚುನಾವಣೆ ಫಲಿತಾಂಶ ಅಹಿಂದ ಮತಗಳನ್ನ ಕ್ರೋಢೀಕರಿಸಿ ಎರಡು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿರುವಂತ. ಹೀಗಾಗಿ ಈ ಸಂಬಂಧ ಈ ಎರಡು ಫಲಿತಾಂಶಕ್ಕೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದಂತಹ ಸಂದರ್ಭದಲ್ಲಿ ನಾವು ಅಹಿಂದವನ್ನ ಪ್ರಯೋಗಶಾಲೆಯಾಗಿ ಎರಡು ಕ್ಷೇತ್ರಗಳನ್ನು ಇಟ್ಕೊಂಡಿದ್ವಿ, ಅದನ್ನ ಸಕ್ಸಸ್ ಆಗಿದ್ವಿ ಅನ್ನುವಂತ ಹೇಳಿಕೆಯನ್ನು ನೀಡಿದ್ರು. ಈಗ ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿ ಕೂಡ ಸಾಕಷ್ಟು ಸದ್ದು ಮಾಡ್ತಿರುವಂತದ್ದು. ಈ ಮಧ್ಯೆ ಯತೀಂದ್ರ ಅವರು ಇವತ್ತು ಬೆಳಗಾವಿ ಪ್ರವಾಸ ಕೈಗೊಂಡಿದ್ರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುತ್ತಿಯಲ್ಲಿ ಕನಕದಾಸರ ಪುತ್ಥಳಿ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೋತಾರೆ ಅನ್ನುವಂತಹ ಸೂಚನೆಯನ್ನ ಈಗ ಯತೀಂದ್ರ ಅವರು ನೀಡಿರುವಂತೆ. ಯಾಕಂದ್ರೆ ಸಿದ್ದರಾಮಯ್ಯನವರ ವೈಚಾರಿಕ ನಿಲುವುಗಳು ಹಾಗೂ ಸತೀಶ್ ಜಾರಕಿಹೊಳಿ ವೈಚಾರಿಕ ನಿಲುವುಗಳು ಒಂದೇ ಇದ್ದಾವೆ. ಹೀಗಾಗಿ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಳ್ತಕ್ಕಂಥ ನಮ್ಮಂತ ಯುವ ನಾಯಕರಿಗೆ ಅವರು ಮಾರ್ಗದರ್ಶನ ಮಾಡಲಿ ಅನ್ನುವಂಥ ಹೇಳಿಕೆಯನ್ನ ನೀಡುವುದು ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂಥ. ಎಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನೂ ದೊಡ್ಡ ಹುದ್ದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಗುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಆರಂಭವಾಗಿರುವಂಥದ್ದು. ಯಾಕೆ ನವೆಂಬರ್ ಕ್ರಾಂತಿ ಸಂಬಂಧಪಟ್ಟಂಗೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಿರುವಂಥದ್ದು. ಒಂದು DK ಶಿವಕುಮಾರ್ ಬಣ ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರ ಬಣ. DK ಶಿವಕುಮಾರ್ CM ಆಗ್ತಾರೆ ಅಂತೇಳಿ ಅವರ ಬಣದ ನಾಯಕರು ಹೇಳ್ತಾ ಇದ್ರೆ, ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತೇಳಿ ಅವರು ಕೂಡ ಹೇಳ್ತಿರುವಂಥದ್ದು. ಅದ್ರ ಜೊತೆಗೇನೆ ನವೆಂಬರ್ ಅಂತ ಹೇಳಿಕೆ ಏನಿದೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಮುಂದಿನ ನಾಯಕರು, ಮುಂದಿನ ಪ್ರಗತಿಪರ ನಿಲುವನ್ನು ಹೊಂದಿರತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ ಅನ್ನುವಂತ ಹೇಳಿಕೆ ಏನಿದೆ ಸಾಕಷ್ಟು ಇದು ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಭಾವನಾ, ಎಸ್, ಮತ್ತೊಂದು ಕಡೆ ರಾಜಕೀಯ ಬಣದಲ್ಲಿ DK ಶಿವಕುಮಾರ್ ಬಣದಲ್ಲಿ ಏನೇನಾಗುತ್ತಾ ಇದೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ನವೆಂಬರ್ ಹೊತ್ತಿಗೆ ಡೆಡ್ಲೈನ್ ಕೂಡ DK ಶಿವಕುಮಾರ್ ಬಣದಿಂದ ಈಗಾಗಲೇ ಹೈಕಮಾಂಡ್ಗೆ ರವಾನೆಯಾಗಿದೆ. ಆದರೆ ಮತ್ತೊಂದು ಕಡೆ ಯತೀಂದ್ರ ಹೇಳ್ತಾ ಇದ್ದಾರೆ, ಸಾಹುಕಾರ್ ರೀತಿಯಲ್ಲಿ ನಾಯಕತ್ವವನ್ನು ಮುನ್ನಡೆಸಬೇಕು, ಅಂದ್ರೆ ಜಾರಕಿಹೊಳಿ ರೀತಿಯಲ್ಲಿ ನಾಯಕತ್ವವನ್ನು ಮುನ್ನಡೆಸೋರು ಬೇಕು ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ? ಇದ್ರ ಬಗ್ಗೆ ವಿದ್ಯಾ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ತಾರೆ. ವಿದ್ಯಾ, ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಈಗ ಒಂದು ವಾರದ ಹಿಂದೆ ಹೇಳಿದ್ರು, ಇಲ್ಲ ನಮ್ಮ ತಂದೆಯವರೇ 5 ವರ್ಷ CM ಆಗ್ತಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಮೇಲೆ ಇವತ್ತು ಸಾಹುಕಾರ್ ಪರವಾಗಿ ಅಂದ್ರೆ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಸದ್ಯಕ್ಕೆ DK ಶಿವಕುಮಾರ್ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಒಂದು ಕಡೆ ಅಕ್ಟೋಬರ್ ಕ್ರಾಂತಿ ಆಗತ್ತೆ, ಅದರ ಜೊತೆಗೆ ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾನೆ ಇತ್ತು. ಈಗ ನವೆಂಬರ್ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಕತೆಗಳು ಸಾಕಷ್ಟು ದಿನಗಳಿಂದಲೂ ಕೂಡ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಈ ರೀತಿಯಾದಂತಹ ಚರ್ಚೆಯನ್ನ ಹುಟ್ಟು ಹಾಕಿರುವಂತಹದ್ದು CM ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಏನಿದೆ ಅದು ಬಹುಮುಖ್ಯವಾಗಿ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಈ ಒಂದು ವಾರದ ಹಿಂದೆಯಷ್ಟೇ ಅವರು ಮೈಸೂರಿನಲ್ಲಿ ಹೇಳಿದಂತಹ ಹೇಳಿಕೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ನಮ್ಮ ತಂದೆಯವರೇ 5 ವರ್ಷ CM ಆಗಿ ಮುಂದುವರಿತಾರೆ ಅಂತ ಹೇಳಿದ್ರು. ಆದ್ರೆ ಈಗ ಅಹಿಂದ ನಾಯಕರಾಗಿ ಅಂದ್ರೆ CM ಸಿದ್ದರಾಮಯ್ಯರು ಗುರುತಿಸಿಕೊಂಡಿರುವಂತದ್ದು ರಾಜ್ಯದಲ್ಲಿ ಅಹಿಂದ ನಾಯಕರಾಗಿ ಅವರ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ CM ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರೇ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ CM ಯಾರಾಗ್ತಾರೆ, ಸಿದ್ದರಾಮಯ್ಯನವರ ನಂತರ CM ಯಾರಾಗಬೇಕು ಅನ್ನುವಂತಹ ಚರ್ಚೆ ಏನಾದ್ರೂ ಉದ್ಭವ ಆದ್ರೆ ಅದು ಸತೀಶ್ ಜಾರಕಿಹೊಳಿ ಅವರೇ ಆಗುತ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಸೊ ಇಷ್ಟು ದಿನಗಳ ಕಾಲ CM ಚೇಂಜ್ ಆಗ್ತಾರೆ ಅನ್ನುವಂತಹದ್ದು ಏನಾದ್ರೂ ಕಂಡು ಬಂದಾಗ CM ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥದ್ದು ಏನಾದ್ರೂ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣದ ಕಡೆಯವರು ಯಾವಾಗ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ದಲಿತ CM ಇರಬಹುದು, ಅದರ ಜೊತೆಗೆ ಯಾವಾಗ KPCC ಅಧ್ಯಕ್ಷರು ಇರಬಹುದು, ಅದರ ಜೊತೆಗೆ DCM ಸ್ಥಾನದಲ್ಲಿ ಒಬ್ಬರೇ ಇದ್ದಾರೆ. ಸೊ ಅದನ್ನ ಬದಲಾವಣೆ ಮಾಡು ಎನ್ನುವಂತಹ ಚರ್ಚೆಗಳನ್ನ ಕೂಡ ಈ ಹಿಂದೆ ಅವರು ಪ್ರಸ್ತಾಪವನ್ನ ಮಾಡಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ದಲಿತ CM ಆಗಬೇಕು ಅನ್ನುವಂತಹ ಒಲವನ್ನ ಕೂಡ ಈಗ ಆಲ್ರೆಡಿ ಸಿದ್ದರಾಮಯ್ಯನವರ ಬಣದವರು ತೋರಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಇದ್ರೆ
DCM DK ಶಿವಕುಮಾರ್ ಅವರಿಗೆ ಅಷ್ಟು ಸುಲಭಕ್ಕೆ ಸ್ಥಾನ ಸಿಗುವಂತಹದ್ದು ಡೌಟ್ ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡ್ತಾ ಇರುವಂತದ್ದು. ಯಾಕಂದ್ರೆ ಸಿಎಂ ರೇಸ್ ನಲ್ಲಿ ಸಾಕಷ್ಟು ಜನರಿದ್ದಾರೆ. ಸೊ ಸಿಎಂ ರೇಸ್ ನಲ್ಲಿ ಸಿದ್ದರಾಮಯ್ಯನವರ ನಂತರದಲ್ಲಿ ಯಾರು ಅಹಿಂದ ವರ್ಗವನ್ನ ಮುನ್ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಅವರು ಆ ಕೆಪಾಸಿಟಿಯನ್ನ ಹೊಂದಿದ್ದಾರೆ ಅನ್ನುವಂತಹ ನೇರವಾಗಿ ಅವರ ಮಾತಿನಲ್ಲಿ ನಮ್ಗೆ ಗೊತ್ತಾಗ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯನವರ ನಂತರದ ಉತ್ತರಾಧಿಕಾರಿಯಾಗಿ ಅವರು ನಾಯಕತ್ವವನ್ನು ವಹಿಸುವಂತಹ ಎಲ್ಲಾ ಕೇಪಬಿಲಿಟಿ ಅವರಿಗೆ ಇದೆ ಅನ್ನುವಂಥದ್ದನ್ನ ಇವರು ತೋರಿಸ್ತಾ ಇದ್ದಾರೆ. ಒಂದು ಕಡೆ DK ಶಿವಕುಮಾರ್ ಅವರು ಸಂಕಲ್ಪವನ್ನ ಮಾಡ್ತಾರೆ, ಟೆಂಪಲ್ ರನ್ ಅನ್ನ ಮಾಡ್ತಾರೆ. ಟೆಂಪಲ್ ಗಳಿಗೆ ಹೋಗಿ ಅವರು ಸಂಕಲ್ಪವನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿನ ಅರ್ಚಕರು ಕೂಡ ಹೇಳಿರುವಂತದ್ದು ಅವರು ಸಿಎಂ ಆಗಬೇಕು ಅನ್ನುವಂತ ಆಸೆ ಅವರಿಗಿದೆ. ಇವತ್ತು ಸಂಕಲ್ಪವನ್ನ ಮಾಡಿದ್ದಾರೆ. ಸೊ ಸಂಕಲ್ಪದ ನಂತರ ಅವರು ಅಂದುಕೊಂಡಂತೆ ಆಗಿತ್ತು. ಕಳೆದ ಬಾರಿ ಕೂಡ 15 ವರ್ಷಗಳ ಹಿಂದೆ ಕೂಡ ಅವ್ರು ಬಂದಿದ್ರು. ಸೊ ಹಾಗ ಅವರಿಗೆ ಉನ್ನತ ಸ್ಥಾನ ಸಿಕ್ಕಿತ್ತು. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಸಂಕಲ್ಪವನ್ನ ಮಾಡ್ಕೊಂಡಿದ್ದಾರೆ. ಮುಂದೆ ಅವರು ಸಿಎಂ ಆಗ್ತಾರೆ ಅನ್ನುವಂಥದ್ದನ್ನ ಅರ್ಚಕರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಇನ್ನೊಂದು ರೀತಿಯಾದಂತಹ ದಾಳವನ್ನ ಉರುಳಿಸಿರುವಂತದ್ದು ಯತೀಂದ್ರ ಸಿದ್ದರಾಮಯ್ಯನವರು. ಇದೆಲ್ಲವನ್ನ ನೋಡ್ತಾ ಇದ್ರೆ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ ಪಾಳೆಯದಲ್ಲಿ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯಲ್ಲಿ ಅಷ್ಟು ಸುಲಭಕ್ಕೆ DCM DK ಶಿವಕುಮಾರ್ ಅವರು ಸಿಎಂ ಪದವಿಯನ್ನ ಪಡಿಬಹುದು ಅಂತಿದ್ರೆ ಅದು ಸಾಕಷ್ಟು ಕಷ್ಟವಾಗಿರುತ್ತೆ. ಯಾಕಂದ್ರೆ ಸಿಎಂ ಸ್ಥಾನಕ್ಕೆ ಸಾಕಷ್ಟು ಜನ ಕ್ಯೂನಲ್ಲಿದ್ದಾರೆ. DCM DK ಶಿವಕುಮಾರ್ ಅವರಿಗೆ ಟಕ್ಕರನ್ನ ಕೊಡೋದಿಕ್ಕೆ ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರನ್ನ ಕೂಡ ರೆಡಿ ಮಾಡ್ತಾ ಇರುವಂತೆ ಕಾಣ್ತಾ ಇದೆ. ಭಾವನಾ. ಎಸ್, ಧನ್ಯವಾದ ವಿದ್ಯಾ. ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಸೋದು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.